ಹಾಯ್ ಗೆಳೆಯರೇ, ರಜಪೂತ್ ಬ್ಲಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ದು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕೆಂಬುದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತೇನೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ದಯವಿಟ್ಟು ನೋಡಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ಗೆಳೆಯರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ಅಪ್ಲೈ ಅಂತ ಇದೆಯಲ್ಲ, ಅಲ್ಲಿ ಕ್ರಿಯೇಟ್ ಆ್ಯನ್ ಅಕೌಂಟ್, ಆಲ್ರೆಡಿ ಹ್ಯಾವ್ ಆ್ಯನ್ ಅಕೌಂಟ್ ಅಂತ ಇದೆ. ಆಲ್ರೆಡಿ ಇದ್ದರೆ ಅದು ಮಾಡಬೇಕು, ಇಲ್ಲ ಹೊಸದು ಹಾಕಬೇಕಾದ್ರೆ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸೂಚನೆಗಳು ಬರ್ತವೆ ನೋಡಿ, ಅಲ್ಲಿ ಕ್ಲಿಕ್ ಬಾಕ್ಸ್ ಇದೆಯಲ್ಲ ಅಲ್ಲಿ ಟಿಕ್ ಮಾಡಿ. ನಂತರ ಪ್ರೊಸೀಡ್ ಅಂತ ಕೊಡಿ. ಮತ್ತೊಂದು ನ್ಯೂ ಪೇಜ್ ಓಪನ್ ಆಗುತ್ತೆ, ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ. ಇಲ್ಲಿ ನೀವು ಡಿಬಾರ್ ಆಗಿದೆ ಅಂತ ಕೇಳುತ್ತೆ, ನೋ ಅಂತ ಕೊಡಿ, ಆಗಿದ್ರೆ ಎಸ್ ಅಂತ ಕೊಡಿ. ಅಂದರೆ RRB ಮತ್ತು RRC ಇಲ್ಲಿ. ಇನ್ನು ನಿಮಗೆ ಯಾವುದೇ ಸರ್ಜರಿ ಆಗಿದೆ ಅಂತ ಕೇಳ್ತಿದೆ, ಆಗಿದ್ರೆ ಎಸ್, ಇಲ್ಲಿದ್ದರೆ ನೋ ಅಂತ ಕೊಡಿ. ನೀವು ಅಂಗವಿಕಲ ಇದ್ದೀರಿ ಅಂತ ಕೇಳುತ್ತೆ, ಇದ್ದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ನಂತರ ಇಲ್ಲಿ ನಿಮ್ಮ ಕಂಟ್ರಿ ನೇಮ್ ನಿಮ್ದು ಯಾವುದು ಬರುತ್ತೆ ಅದು ಹಾಕಿ. ಕೆಳಗಡೆ ಪರ್ಸನಲ್ ಇನ್ಫಾರ್ಮೇಷನ್ ಅಂತ ಇದೆ, ಇಲ್ಲಿ ಫುಲ್ ನೇಮ್ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಹೇಗಿರುತ್ತೆ ಅದೇ ರೀತಿ ಇಲ್ಲಿ ಫಿಲಪ್ ಮಾಡಬೇಕು. ನಂತರ ಇಲ್ಲಿ ರೀಟೈಪ್ ನೇಮು, ಅದೇ ನೇಮನ್ನು ಮತ್ತೆ ಟೈಪ್ ಮಾಡಿ. ನಂತರ ಇಲ್ಲಿ ನಿಮ್ಮ ಹೆಸರು ಏನಾದರೂ ಚೇಂಜ್ ಆಗಿದರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಡಿ. ನಂತರ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಬೇಕು. SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಹಾಕಿ ಮತ್ತೆ ಫಿಲಪ್ ಮಾಡಬೇಕು ಡೇಟ್ ಆಫ್ ಬರ್ತು. ಡೇಟ್ ಆಫ್ ಬರ್ತ್ ಹಾಕಿದ ನಂತರ ಇಲ್ಲಿ ಸೆಲೆಕ್ಟ್ ಜೆಂಡರ್ ಇದೆ, ಜೆಂಡರ್ ಯಾವುದು ಬರ್ತದೆ ಅದು ಹಾಕಿ. ನಂತರ ರೀಸೆಲೆಕ್ಟ್ ಜೆಂಡರ್ ಅಂತ ಇದೆ, ಮತ್ತು ನಿಮ್ಮ ಸೇಮ್ ಜೆಂಡರ್ ಆಗಿರಬೇಕು. ಬೇರೆ ಯಾವುದೇ ಹಾಕಿದರೆ ಮಿಸ್ಟೇಕ್ ಆದರೆ ಹಿಡಿಯೋದಿಲ್ಲ, ಅದರ ಸಲುವಾಗಿಯೇ ಡಬಲ್ ಸರ್ತಿ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಫಾದರ್ ನೇಮ್ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಹೇಗಿರುತ್ತೆ ಅದೇ ರೀತಿ ಹಾಕಬೇಕು. ಇಲ್ಲಿ ಕೂಡ ಅಲ್ಲಿ ಕೆಳಗಡೆ ಬಾಕ್ಸ್ನಲ್ಲಿ ಶೋ ಆಗ್ತಾ ಇದೆ ನೋಡಿ. ನಂತರ ಇಲ್ಲಿ ಮದರ್ ನೇಮ್, ಇದನ್ನು ಕೂಡ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಹೇಗಿರುತ್ತೆ ಅದೇ ರೀತಿ ಹಾಕಿ. ನಂತರ ಇಲ್ಲಿ ಆಧಾರ್ ವೆರಿಫಿಕೇಷನ್ ಅಂತ ಇದೆ, ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಬೇಕು. ಹಾಕಿದ ನಂತರ ವೆರಿಫೈ ಯೂಸಿಂಗ್ ಆಧಾರ್ ಅಂತ ಇದೆಯಲ್ಲ ಅದು ಕ್ಲಿಕ್ ಮಾಡಿ. ಆಧಾರ್ ಇಲ್ಲದೇ ಇದ್ದರೆ ಐ ಡೋಂಟ್ ಹ್ಯಾವ್ ಆಧಾರ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ ಹಾಕಬೇಕು, ಯಾವುದು ಆ್ಯಕ್ಟಿವ್ ಆಗಿರುತ್ತೋ ಅದೇ ಇಮೇಲ್ ಅಡ್ರೆಸ್ ಹಾಕಿ. ಇಲ್ಲಿ ಅದಕ್ಕೆ OTP ಬರುತ್ತೆ, ಅದರ ಸಲುವಾಗಿ ಹೇಳ್ತಾ ಇದ್ದೀನಿ. ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಇಮೇಲ್ ಐಡಿಗೆ OTP ಹೋಗಿರುತ್ತೆ, ಚೆಕ್ ಮಾಡಿ ಇಲ್ಲಿ OTPಯನ್ನು ಹಾಕಬೇಕು. OTP ಹಾಕಿದ ನಂತರ ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕು. ಮೊಬೈಲ್ ನಂಬರ್ ಹಾಕಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ OTP ಬಂದ ನಂತರ ಹಾಕಬೇಕು. ಇಲ್ಲಿ ಅಂದರೆ ಈಗ ಕ್ರಿಯೇಟ್ ಯುವರ್ ಪಾಸ್ವರ್ಡ್ ಅಂತ ಇದೆ, ನಿಮ್ಗೆ ಯಾವ್ದು ಪಾಸ್ವರ್ಡ್ ಲೈಕ್ ಇರುತ್ತೋ ಅದು ಕ್ರಿಯೇಟ್ ಮಾಡ್ಕೊಳ್ಳಿ. ಸ್ಟ್ರಾಂಗ್ ಪಾಸ್ವರ್ಡ್ ಆಗಿರಬೇಕು, ಕನ್ಫರ್ಮ್ ಪಾಸ್ವರ್ಡ್ ಸೇಮ್ ಆಗಿರಬೇಕು. ನೋಡಿ ಗೆಳೆಯರು, ಇಲ್ಲಿ ಆಧಾರ್ ಕಾರ್ಡ್ ವೆರಿಫಿಕೇಷನ್ ಅಂತ ಇದೆಯಲ್ಲ ಅದು ಮಾಡಿ ತೋರಿಸ್ತೀನಿ ಇವಾಗ ನಾನು. ನೋಡಿ, ಇಲ್ಲಿ ಆಧಾರ್ ಕಾರ್ಡ್ನಲ್ಲಿರೋ ಹೆಸರು ಮತ್ತು ಮಾರ್ಕ್ಸ್ ಕಾರ್ಡ್ನಲ್ಲಿರೋ ಹೆಸರು ಹೇಗಿದೆ ಅದೇ ಫಿಲಪ್ ಮಾಡಬೇಕು. ಎರಡು ಮ್ಯಾಚ್ ಆದರೆ ಮಾತ್ರ ಇಲ್ಲಿ ಸಬ್ಮಿಟ್ ತಗೊಳುತ್ತೆ. ನಂತರ ಇಲ್ಲಿ ಸೇವ್ ಅಂತ ಕೊಡಿ. ಇವಾಗ ಆಧಾರ್ ವೆರಿಫಿಕೇಷನ್ ಸಕ್ಸಸ್ಫುಲ್ ಅಂತ ಬಂತು. ಎಲ್ಲ ಹಾಕಿದ ನಂತರ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಪ್ರಿವ್ಯೂ ಅಂತ ಬರುತ್ತೆ, ಕ್ಲಿಕ್ ಮಾಡಿದ ನಂತರ ನಿಮ್ಮದು ಡಾಟಾ ಎಲ್ಲ ಶೋ ಆಗುತ್ತೆ. ಅದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಸಬ್ಮಿಟ್ ಕೊಡೋಕ್ಕಿಂತ ಮುಂಚೆ. ಎಲ್ಲವೂ ಸರಿಯಾಗಿದ್ದರೆ ಕೆಳಗಡೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಬರುತ್ತೆ, ಒಂದು ಸಲ ಎಲ್ಲವೂ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಕೆಳಗಡೆ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಇದೆ, ಕ್ಲಿಕ್ ಮಾಡಿ. ಇನ್ಫಾರ್ಮೇಷನ್ ಒಂದು ಶೋ ಆಗುತ್ತೆ, ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ.
ಇವರ ಯೂಸರ್ ಕ್ರಿಯೇಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್